ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಎಲ್ಲ ಪಕ್ಷಗಳು ಕೂಡ ಈಗ ರಾಜಕೀಯ ಜಿದ್ದಾಜಿದ್ದಿಯನ್ನು ಆರಂಭ ಮಾಡಿವೆ. ಹೇಗಾದರೂ ಮಾಡಿ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಹರಸಾಹಸ ಮಾಡಿವೆ. ಆದರೆ ನಿಜಕ್ಕೂ ಕಾಂಗ್ರೆಸ್ಸಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಜನರ ಪ್ರಶ್ನೆ. ಯಾಕಂದರೆ ಕಾಂಗ್ರೆಸ್ ಅನುಭವಿ ನಾಯಕರ ಅನುಭವವನ್ನು ಬಳಸ್ಕೊಳ್ತಾ ಇದೆಯಾ ಸಮರ್ಥವಾಗಿ ಅನ್ನುವಂಥದ್ದು. ಹೌದು ಅನ್ನೋದಾದರೆ ಎಸ್ ಎಂ ಕೃಷ್ಣ ಅವರನ್ನು ರಾಜ್ಯ ಕಾಂಗ್ರೆಸ್ ದೂರ ಇಟ್ಟಿರೋದು ಯಾಕೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಎಸ್ ಎಂ ಕೃಷ್ಣ ಅವರಿದ್ದಾರೆ. ಎಸ್ ಎಂ ಕೃಷ್ಣ ಅವರು ನಿಜಕ್ಕೂ ನೇಪಥ್ಯಕ್ಕೆ ಸರಿದಿದ್ದಾರಾ ಅಥವಾ ಕಾಂಗ್ರೆಸ್ ಪಕ್ಷವೇ ಅವರನ್ನು ನೇಪಥ್ಯಕ್ಕೆ ಸರಿಸ್ತಾ ಇದೆಯಾ ವ್ಯವಸ್ಥಿತವಾಗಿ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಕೊಡ್ತಾರೆ ಎಸ್ ಎಂ ಕೃಷ್ಣ ಅವರು. ಇದಕ್ಕೆ ಸಂಬಂಧಪಟ್ಟಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ, ಅದು ಕೃಷ್ಣ ಅರ್ಪಣ. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ವಿದೇಶಾಂಗ ಸಚಿವರು ಆಗಿರುವಂಥ ಹಿರಿಯ ಮುಖಂಡ ಎಸ್ ಎಂ ಕೃಷ್ಣ ಅವರು. ಕೃಷ್ಣ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ತಮಗೆ ನಾನು ಆರಂಭದಲ್ಲಿ ಹೇಳಿದೆ, 50 ವರ್ಷಗಳಾಯ್ತು ತಾವು ರಾಜಕೀಯಕ್ಕೆ ಬಂದು. ರಾಜಕೀಯದಲ್ಲಿ ಹಲವಾರು ಏಳು ಬೀಳುಗಳನ್ನು ಕಂಡಿದ್ದೀರಿ ನೀವು. ಎಲ್ಲ ರಾಜಕೀಯ ನಾಯಕರುಗಳನ್ನು ಹತ್ತಿರದಿಂದ ನೋಡಿರುವಂಥವ್ರು ನೀವು, ರಾಜಕೀಯ ಬೆಳವಣಿಗೆಗಳನ್ನು ಕಂಡಿರುವಂಥವ್ರು ನೀವು. ಯಾಕೋ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಈ ರಾಜಕೀಯ ಜೀವನ ಅನ್ನುವಂಥದ್ದು ಅಷ್ಟು ಸಕ್ರಿಯವಾಗಿಲ್ಲ ಅಂತ? 50 ವರ್ಷಗಳ ನಾನು ನಡೆದು ಬಂದ ದಾರಿಯನ್ನು ಹಿಂತಿರುಗಿ ನೋಡಿದಾಗ ನನಗೆ ಆಶ್ಚರ್ಯವಾಗ್ತದೆ, ನಾನು ಅಷ್ಟು ಪುರಾತನವಾಗಿದ್ದೇನೆ ಅಂತೇಳಿ. ಯಾಕೆಂದರೆ ನನಗೆ 1962ರ ಚುನಾವಣೆ ನೆನ್ನೆ ನಡೆದ ರೀತಿಯಲ್ಲಿ ನನಗೆ ಭಾಸವಾಗ್ತಾ ಇದೆ. ನಿಜ ನಿಜ ನಿಜ. ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾನು ಆ ಪಾಠವನ್ನು ಕಲಿತೇನೆ. ಮತ್ತು ಇವತ್ತು ಈಗ ತಾವು ಹೇಳಿದರೆ ನಾನು ಮೌನವಾಗಿದ್ದೇನೆ ಯಾಕೆ ಅಂತೇಳಿ. ನಾನು ಯಾವತ್ತೂ ಸದ್ದು ಗದ್ದಲವಿಲ್ಲದೆ ಕೆಲಸ ಮಾಡಿದಂಥ ರಾಜಕಾರಣಿ ಹಾಗೆ ಅಂತೇಳಿ ನಾನು ಭಾವಿಸ್ತೇನೆ. ನಿಜ ನಿಜ. ಸದ್ದು ಗದ್ದಲ ಮಾಡ್ತಕ್ಕಂಥದ್ದು ನನ್ನ ಜಾಯಮಾನವಲ್ಲ. ಅದು ಒಂದು ಸ್ಥಾನದಲ್ಲಿರಲಿ, ಸ್ಥಾನದಲ್ಲಿ ಇಲ್ಲದಿರಲಿ, ಪಕ್ಷನಿಷ್ಠೆಯಿಂದ ಯಾವತ್ತೂ ದೂರ ಸರಿದವನು. ನಾನು ಸದ್ದು ಗದ್ದಲವಿಲ್ಲದೆ ನಾನು ನನ್ನ ಕರ್ತವ್ಯಗಳನ್ನು ನಿರ್ವಹಣೆ ಮಾಡಿದ್ದೇನೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಆದರೆ ಎಂದೂ ಪಕ್ಷದಿಂದ ದೂರ ಸೆಳೀಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಅಂಥ ಅವಶ್ಯಕತೆಯೂ ಇಲ್ಲ ನನಗೆ. ನಾನು ಅನುಭವಿಸಿರುವಷ್ಟು ಅಧಿಕಾರವನ್ನು ಬಹುಶಃ ಈ ರಾಷ್ಟ್ರದ ರಾಜಕಾರಣದಲ್ಲಿ ಇನ್ನೊಬ್ಬರು ನೋಡಿಲ್ಲ ಅಂತಕ್ಕಂಥದ್ದು ನನ್ನ ನಂಬಿಕೆ. ಇರ್ಬೋದು, ಇದ್ದರೆ ಒಬ್ಬಿಬ್ಬರು ಇರ್ಬೋದು. ಇಷ್ಟೊಂದು ಅವಕಾಶವನ್ನು ನನ್ನದಾಗಿ ಮಾಡಿಕೊಟ್ಟಂಥ ಈ ಕಾಂಗ್ರೆಸ್ ಪಕ್ಷ ಏನಿದೆ, ಇದು ನನ್ನ ಮನೆ, ನಾನು ಕಟ್ಟಿರ್ತಕ್ಕಂಥ ಮನೆ. ಕಳೆದ 40 ವರ್ಷ ಈ ಮನೆಯನ್ನು ದಷ್ಟಪುಷ್ಟವಾಗಿ ಬೆಳೆಸಲಿಕ್ಕೆ ಸಾಕಾದಷ್ಟು ನನ್ನ ಕಾಣಿಕೆ ಇದೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಆದುದರಿಂದ ನಾನು ನನ್ನ ಮನೆಯಲ್ಲಿ ನಾನು ಅತ್ಯಂತ ಸಂತೋಷದಿಂದ ಅಲ್ಲ ತಾವು ಹೇಳಿದ್ರಿ, ತಾವೆಂದೂ ಕೂಡ ದನಿಯೇರಿಸಿ ಮಾತಾಡಿರುವಂಥ ರಾಜಕಾರಣಿ ಅಲ್ಲ, ಕೂಗಾಡಿ ಚೀರಾಡಿ ಅಧಿಕಾರ ನಡೆಸಿರುವಂಥವ್ರು ಅಲ್ಲವೇ ಅಲ್ಲ, ಖಂಡಿತ. ಆದರೆ ಜಮಾನ ನೋಡಿ ಹೆಂಗಿದೆ ಅಂತ. ಈಗ ತಾವು ಬಹಳಷ್ಟು ರಾಜಕೀಯ ದಿನಗಳನ್ನು ನೋಡಿದ್ದೀರಿ ನೀವು. ಒಂಥರ ಈಗಿನ ಸ್ಥಿತಿಗತಿಗಳು ಹೆಂಗಿದೆಯೋ ಹಾಗೆ ಇರಬೇಕಲ್ಲ. ಅಟ್ಲೀಸ್ಟ್ ನೀವು ದನಿ ಮಾಡಲಿಲ್ಲ ಅಂದರೆ, ಮೌನವಾಗಿಬಿಟ್ರೆ ಅದು ಇನ್ನೊಂದಿಷ್ಟು ರೆಕ್ಕೆ ಪುಕ್ಕಗಳನ್ನ ಸೇರಿಸ್ಕೊಂಡು ಒಂದು ದೊಡ್ಡ ಕಥೆ ಸೃಷ್ಟಿಯಾಗುತ್ತೆ. ಇವತ್ತು ನೀವು ಮೌನ ಮುರಿತಾ ಇದ್ದೀರಿ, ನಿಜ ಒಪ್ಕೋತೀನಿ ನಾನು. ಒಂದು ಲೆಕ್ಕದಲ್ಲಿ ನಿಮ್ಮ ಮೌನವೇ ಇಷ್ಟಕ್ಕೆಲ್ಲ ಕಾರಣ ಆಯ್ತಾನೋ ಅಂತ. ನಾನು ಇವತ್ತು ಮೌನ ಮುರಿತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಕಾರಣಗಳಿವೆ. ಆ ಮೌನ ಮುರಿಯಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಚುನಾವಣೆಗಳು ಬಂದಿವೆ, ಪಕ್ಷದ ಸ್ಥಿತಿ ಬಹಳ ಗಂಭೀರವಾಗಿದೆ. ಕಳೆದ 10 ವರ್ಷದಿಂದ ನಾವು ಅಧಿಕಾರದಲ್ಲಿಲ್ಲ. ಮುಂದೆ ಇನ್ನು 5 ವರ್ಷಗಳ ಕಾಲ ನಾವು ಅಧಿಕಾರದಲ್ಲಿಲ್ಲದೆ ಹೋದರೆ ನಮ್ಮ ಈ ಪಕ್ಷವನ್ನು ನಂಬಿರ್ತಕ್ಕಂಥ ಸಹಸ್ರಾರು ಕಾಂಗ್ರೆಸ್ ಕಾರ್ಯಕರ್ತರೇನಿದ್ದಾರೆ, ಲಕ್ಷಾಂತರ ಕಾಂಗ್ರೆಸ್ನ ಅಭಿಮಾನಿಗಳೇನಿದ್ದಾರೆ, ಅವರು ಎಷ್ಟು ಭ್ರಮ ನಿರಸನರಾಗ್ತಾರೆ ಅಂತಕ್ಕಂಥದ್ದನ್ನು ನಾನು ಊಹಿಸಬಲ್ಲೆ. ಆದ್ದರಿಂದಲೇ ಈಗ ಆ ಪಕ್ಷ ಯಾವಾಗ ಒಂದು ಪರೀಕ್ಷೆಗೆ ಒಳಪಡಿಸ್ತಾ ಇದೆ, ಜನಗಳ ಮುಂದೆ ಹೋಗ್ತಾ ಇದೆ,
ಆಗ ನಾವು ಕಾಣಿಸ್ಕೋಬೇಕು ಮತ್ತು ಪ್ರಚಾರ ಕಾರ್ಯದಲ್ಲಿ ನಮ್ಮ ಉಳಿದಿರ್ತಕ್ಕಂಥ 10 ಜನಗಳನ್ನು ಅದಕ್ಕೆ ವಿನಿಯೋಗಿಸಬೇಕು ಅಂತ. ಅಲ್ಲ, ಒಬ್ಬ ಹಿರಿಯರಾಗಿ ನಿಮ್ಮ ಪಕ್ಷದ ಮೇಲಿರುವಂಥ ನಿಮ್ಮ ಕಾಳಜಿ ಕಳಕಳಿ ಮೆಚ್ಚಬೇಕಾದಂತೆ. ತಾವು ಹೇಳಿದ್ರಿ 10 ವರ್ಷಗಳ ಕಾಲ ನಮ್ಗೆ ಅಧಿಕಾರ ಇಲ್ಲ, ಮುಂದಿನ 5 ವರ್ಷಗಳ ಕಾಲ ಮತ್ತೆ ನಾವು ಅಧಿಕಾರ ಪಡೆಯಲೇಬೇಕು, ಇದು ನಮ್ಮ ಗುರಿ ಅನ್ನುವಂಥ ಮಾತು. ಆದರೆ ನಿಜಕ್ಕೂ ಈಗಿನ ಸ್ಥಿತಿಗತಿಗಳನ್ನು ಗಮನಿಸಿದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂಥ ಸೂಚನೆಗಳಿದೆಯಾ? ನಾವು ಕಾಂಗ್ರೆಸ್ನವರು ಯಾವಾಗಲೂ ಬಹಳ ಆಪ್ಟಿಮಿಸ್ಟಿಕ್, ನಾವು ಒಳ್ಳೆಯದನ್ನೇ ಆಲೋಚಿಸ್ತಕ್ಕಂಥವರು. ಭವಿಷ್ಯ ನಮಗೆ ಭಾಳ ಅನುಕೂಲವಾಗುತ್ತೆ ಅಂತಕ್ಕಂಥ ನಂಬಿಕೆಯನ್ನು ಪೋಷಣೆ ಮಾಡ್ಕೊಂಡು ಬಂದಿರ್ತಕ್ಕಂಥ. ಆದ್ದರಿಂದ ಕಾಂಗ್ರೆಸ್ಗೆ ಒಳ್ಳೆ ಭವಿಷ್ಯ ಇದೆ ಈ ಚುನಾವಣೆಯಲ್ಲಿ. ನಾನು ಯಾಕೆ ಈ ಪ್ರಶ್ನೆನ ಹಾಕಿದೆ ಅಂತಂದರೆ, ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಈಗಾಗಲೇ ಶುರುವಾಗಿದೆ ಮುಖ್ಯಮಂತ್ರಿ ಅಭ್ಯರ್ಥಿ ನಾನು, ಮುಖ್ಯಮಂತ್ರಿ ಅಭ್ಯರ್ಥಿ ನೀನು ಅನ್ನುವಂಥದ್ದು ಈಗಾಗಲೇ ಮಾತುಕತೆಗಳು ಶುರುವಾಗ್ಬಿಟ್ಟಿದೆ. ಈಗ ಇನ್ನೊಂದು ಕಡೆಗೆ ಈ ಜಾತಿ ಅನ್ನುವಂಥದ್ದು ಮಿತಿಮೀರಿ ಹೋಗಿದೆ. ಮೊನ್ನೆ ಆದಂಥ ಬೆಳವಣಿಗೆಗಳು ಟಿಕೆಟ್ ನೀಡಿಕೆ ವಿಚಾರದಲ್ಲೂ ಕೂಡ ಎಲ್ಲೋ ಒಂದು ಕಡೆಗೆ ಬೇಕಾದಂಥವ್ರಿಗೆ ಮಾತ್ರ ಲಾಬಿ ನಡೆಸಲಾಗಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಅದರಲ್ಲೂ ಏನು ಅಂದರೆ ಬಿ ಫಾರಮ್ ಸಿ ಫಾರಮ್ ತನಕ ಏನೇನೋ ವ್ಯವಹಾರಗಳಾಗಿದೆ ಅನ್ನುವಂಥ ಗುಸುಗುಸುಗಳು ಕೇಳಿಬರ್ತಾ ಇದೆ. ಬಹಳಷ್ಟು ಜನ ಬಂಡಾಯ ಅಭ್ಯರ್ಥಿಗಳಾಗಿ ನಿಂತಿದ್ದಾರೆ. ಈಗಾಗಲೇ ಅವ್ರನ್ನ ಶಮನಗೊಳಿಸಲಿಕ್ಕೆ ಒಂದು ವೀಕ್ಷಕರ ಟೀಮ್ ಬಂದಿದೆ ಇಲ್ಲಿಗೆ, ಅವ್ರನ್ನ ಸಮಾಧಾನ ಪಡಿಸಲಿಕ್ಕೆ. ಸೊ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ತನ್ನ ಒಂದು ವರ್ಚಸ್ಸನ್ನು ತೋರಿಸ್ಬಾರದು ಅಂತ. ಕಾಂಗ್ರೆಸ್ಸು ತನ್ನ ವರ್ಚಸ್ಸನ್ನು ತೋರಿಸಬೇಕಾಗ್ತದೆ. ಮತ್ತು ನೀವು ಹೇಳಿದ ಹಾಗೆ ಕಾಂಗ್ರೆಸ್ನಲ್ಲಿ ಇವತ್ತು ನಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅಲ್ಲಲ್ಲಿ ಮಾತುಗಳು ನಾವು ಕೇಳ್ತೀವಿ. ಆದರೆ ನನ್ನ 40 ವರ್ಷದ ಈ ಪಕ್ಷದ ಅನುಭವದಲ್ಲಿ ನಾವು ಎಂದೂ ಕೂಡ ನಾನು ಮುಖ್ಯಮಂತ್ರಿ ಆಗುವಾಗಲೂ ಕೂಡ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ನಾನು ಎಲ್ಲೂ ಹೇಳಲಿಲ್ಲ. ನಾನು ವಿಧಾನಸೌಧದ ಸಭಾಂಗಣದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಭೆ ನಡೀತಾ ಇರುವಾಗ 99ನೇ ಇಸ್ವಿಯಲ್ಲಿ ನಾನು ಕಾಂಗ್ರೆಸ್ ಅಧ್ಯಕ್ಷ, ಸ್ಪಷ್ಟ ಬಹುಮತವನ್ನು 132 ಸದಸ್ಯರನ್ನು ಹೊಂದಿದ್ದ ರಾಷ್ಟ್ರೀಯ ಪಕ್ಷವಾದಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ನಾನು ಅಲ್ಲಿ ಕೂತಿದ್ದೆ. ಆಗ ಕಾಂಗ್ರೆಸ್ ಅಧ್ಯಕ್ಷನೂ ಆಗಿದ್ದೆ. ಅದರ ಹಿಂದಿನ ಎಫರ್ಟ್ ಕೂಡ ಜಾಸ್ತಿ ಇತ್ತು ಅಂತ. 99ರಲ್ಲಿ ಪಾಂಚಜನ್ಯ ಯಾತ್ರೆಯ ಮುಖಾಂತರ ನೀವು ಹೋಗಿದ್ದಿದೆಯಲ್ಲ. 99ನೇ ಇಸ್ವಿನಲ್ಲಿ ನಾವು ಮಾಡಿದಂಥ ಕೆಲಸ ಏನು ಅಂತ ಹೇಳಿದ್ರೆ, ಇವತ್ತು ನಾನು ಗುಲಾಂ ನಬಿ ಆಜಾದ್ ಅವರನ್ನು ಜ್ಞಾಪಿಸ್ಕೋಬೇಕಾಗ್ತದೆ. ಭಾಳ ದೊಡ್ಡ ದೊಡ್ಡ ನಾಯಕರುಗಳಿದ್ದರು ನಮ್ಮ ಪಕ್ಷದಲ್ಲಿ ಆಗಲೂ ಕೂಡ. ಅಂದರೆ ಅವರೆಲ್ಲರನ್ನು ಮರ್ಯಾದೆಯಿಂದ ಗೌರವದಿಂದ ಆಹ್ವಾನ ಮಾಡಿ ಅವರನ್ನು ರಥ ಏರಿಸಿದ್ದು ಪಾಂಚಜನ್ಯ ರಥದ ಮೇಲೆ ಏನು, ಅದು ಒಂದು ಪಕ್ಷವನ್ನು ಕಟ್ಟತಕ್ಕಂಥ ವಿಧಾನ. ನಿಜ. ಅದು ಒಂದು ಸರ್ಕಾರ ಪ್ರತಿಷ್ಠಾಪನೆ ಆಗುವುದಕ್ಕೆ ಬೇಕಾದಂಥ ಒಂದು ಬ್ಯಾಕ್ಡ್ರಾಪ್. ನಿಜ ನಿಜ. ಆ ಬ್ಯಾಕ್ಡ್ರಾಪ್ ಸೃಷ್ಟಿನೆ ಮಾಡೋದರಲ್ಲಿ ಇವತ್ತಿನ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಕೊರತೆ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು. ಎಸ್, ಖಂಡಿತವಾಗಲೂ ನಿಮ್ಮ ಉತ್ತರದಲ್ಲೇ ಹಲವಾರು ಪ್ರಶ್ನೆಗಳಿವೆ. ಎಲ್ಲೋ ಒಂದು ಕಡೆಗೆ ಅದಕ್ಕೆ ಬೇಕಾದಂಥ ವೇದಿಕೆ ಸಿದ್ಧ ಆಗ್ತಾ ಇಲ್ಲ, ಬ್ಯಾಕ್ ಡ್ರಾಪ್ ಸಿದ್ಧವಾಗ್ತಾ ಇಲ್ಲ. ನಾಯಕರು ತಾವೇ ನಾಯಕರು ಅಂತ ಬಿಂಬಿಸ್ಕೊಳ್ಳಿಕ್ಕೆ ಮಾತ್ರ ಹೊರಟಿದ್ದಾರೆ, ತಮಗೆ ಬೇಕಾದಂಥವ್ರು ಟಿಕೆಟ್ ಕೊಡಲಿಕ್ಕೆ ಮಾತ್ರ ಹೊರಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಟ್ಟಕ್ಕೆ ಸಾಧ್ಯನಾ? ಟಿಕೆಟ್ಗಳ ವಿಚಾರದಲ್ಲಿ ನಾನು ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಯಾವುದೋ ಒಂದು 4 ಹೆಸರು ಹೇಳಿದ್ದೆ, ಕೆಲವ್ರಿಗೆ ಸಿಕ್ತು, ಕೆಲವ್ರಿಗೆ ಸಿಗಲಿಲ್ಲ, ಅದು ಬೇರೆ ವಿಚಾರ. ಆದರೆ ಆ ಟಿಕೆಟ್ಗಳ ಆಧಾರದ ಮೇಲೆ ಜನಬೆಂಬಲ ಸಿಗ್ತದೆ ಅಂತಕ್ಕಂಥ ನಂಬಿಕೆ ನನಗಿಲ್ಲ. ಟಿಕೆಟ್ಗಳು ಹಂಚ್ತಕ್ಕಂಥದ್ದು ಒಂದು ರಾಜಕೀಯ ಪಕ್ಷದ ಒಂದು ಪ್ರೊಸೀಜರ್ನಲ್ಲಿ ಒಂದು ಘಟ್ಟ, ಒಂದು ಮುಖ್ಯವಾದಂಥ ಘಟ್ಟ. ಆ ಘಟ್ಟವನ್ನು ದಾಟಿದ ಮೇಲೆ ಜನಾರ್ದನರ ಮುಂದೆ ನಾವು ಹೋಗಬೇಕಾಗ್ತದೆ. ಆ ಪರೀಕ್ಷೆಯಲ್ಲಿ ಪಾಸ್ ಮಾಡ್ತಕ್ಕಂಥದ್ದು ಭಾಳ ಕಠಿಣವಾಗಿರ್ತಕ್ಕಂಥ ಪರೀಕ್ಷೆ ಅದು. ಆ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಬೇಕಾದ್ರೆ ನಮ್ಮಲ್ಲಿ ಒಗ್ಗಟ್ಟಿರಬೇಕು. ಆ ಒಗ್ಗಟ್ಟನ್ನು ನಾವು ಸಾಧನೆ ಮಾಡಲಿಕ್ಕೆ ಇದೆಯಾ ಸರ್ ಒಗ್ಗಟ್ಟು? ಪ್ರಾಮಾಣಿಕವಾಗಿ ಹೇಳಿ. ಅಲ್ಲ, ಪ್ರಾಮಾಣಿಕವಾಗಿ ಅಂತ ಹೇಳಿದರೆ ನನ್ನ ಒಟ್ಟಿಗೆ
ನನ್ನ ಇನ್ನೊಬ್ಬರ ಪ್ರಾಮಾಣಿಕತೆಯನ್ನು ನಾನು ಪ್ರಶ್ನೆ ಮಾಡೋದಿಲ್ಲ. ನನ್ನ ಪ್ರಾಮಾಣಿಕತೆ ಬಗ್ಗೆ ನಾನು ಅಫಿಡವಿಟ್ ಕೊಡಬಲ್ಲೆ. ಯಾಕೆ ನಾನು ಈ ಮಾತನ್ನು ದೃಢೀಕರಣ ಪತ್ರ ಕೊಡಬಲ್ಲೆ. ಎಸ್ ಸರ್, ನಾನು ನಿಮ್ಮ ಜೊತೆ ಇನ್ನಷ್ಟು ನಾನು ಮಾತಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ಬಳಿಕ ಮತ್ತೆ ಮರಳಿ ಬರೋಣ.